ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 40ನೆಯ ದಿನದಲ್ಲಿ ನಾವುಗಳು ಈ ದಿನ ಇದ್ದೇವೆ. ಈ 40ನೆಯ ದಿನದಲ್ಲಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದಂತ 3ನೆಯ ಮಾತನ್ನು ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು ಎಂಬುದಾಗಿ. ಹೌದು, ಇವತ್ತು ಸತ್ಯವೇದದಲ್ಲಿ ಯೇಸು ಸ್ವಾಮಿ ನುಡಿದಂತ 3ನೆಯ ಮಾತು ತನ್ನ ತಾಯಿಯನ್ನು ನೋಡಿ ಹೇಳುತ್ತಾ ಇರುವಂತ ಮಾತು. ಇಗೋ ನಿನ್ನ ಮಗನು ಎಂಬುದಾಗಿ ಹೇಳುತ್ತಾ ಇರುವಂತ ಮಾತು. ಹೌದು, ಈ ಲೋಕದಲ್ಲಿ ಯೇಸು ಸ್ವಾಮಿ ಜನಿಸಿ ಬರಲಿಕ್ಕೆ ಕಾರಣರಾದ ಮರಿಯಳ ಕುರಿತು ಇಲ್ಲಿ ಹೇಳಲ್ಪಡುತ್ತಾ ಇದೆ. ಹೌದು, ಯೇಸು ಸ್ವಾಮಿಯ ಮರಣದ ನಂತರ ಆಕೆಯನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿದೆ. ಆಕೆಯನ್ನು ಪರಾಮರಿಸುವುದಕ್ಕಾಗಿ ಒಂದು ಮಗನ ಅವಶ್ಯಕತೆ ಇದೆ. ಅದಕ್ಕಾಗಿ ಯೇಸು ಸ್ವಾಮಿಗೆ ಪ್ರೀತಿಯುಳ್ಳ ಶಿಷ್ಯನಾದಂಥ ಯೋಹಾನನಿಗೆ ಆ ಜವಾಬ್ದಾರಿಯನ್ನು ಯೇಸು ಸ್ವಾಮಿ ಕೊಡುತ್ತಾ ಇದ್ದಾರೆ. ಇಗೋ ನಿನ್ನ ತಾಯಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ತನ್ನ ತಾಯಿಗೆ ಇಗೋ ನಿನ್ನ ಮಗನು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಅಂದಿನಿಂದ ತನ್ನ ಶಿಷ್ಯನು ಆ ತಾಯಿಯನ್ನು ಬಹಳವಾಗಿ ನೋಡಿಕೊಳ್ಳುತ್ತಾ ಸಾಕುತ್ತಾ ಇದ್ದಿದ್ದನ್ನು ನಾವು ನೋಡಿಕೊಳ್ಳಬಹುದು. ಹೌದು, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ತನ್ನ ತಂದೆ ತಾಯಿಗೆ ವಿಧೇಯನಾಗಿ ನಡೆದುಕೊಂಡನು. ಅದು ಮಾತ್ರವಲ್ಲ, ಆತನು ಮರಣ ಹೊಂದುವಂತ ಸಮಯದಲ್ಲೂ ಆಕೆಯನ್ನು ಪರಾಮರಿಸುವುದಕ್ಕಾಗಿ ಒಬ್ಬ ಶಿಷ್ಯನಿಗೆ ಅಪ್ಪಣೆಯನ್ನು ಕೊಡುತ್ತಾ ಇರೋದು ನೋಡಿಕೊಳ್ಳಬಹುದು. ಹೌದು, ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ ನಮ್ಮ ತಂದೆ ತಾಯಿಗಳನ್ನು ಮುಪ್ಪಿನಲ್ಲಿರುವಾಗ ನಾವು ಅವರನ್ನು ಪೋಷಿಸಬೇಕು. ಇವತ್ತು ಅನೇಕ ಮಕ್ಕಳುಗಳು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದ ಕೂಡಲೇ ಏನು ಮಾಡುತ್ತಾರೆ ಅಂದರೆ ನಮ್ಮ ತಾಯಿ ತಂದೆಗಳನ್ನ ಬಿಟ್ಟು ಬಿಡುತ್ತಾರೆ. ಇವತ್ತು ನೋಡಿಕೊಳ್ಳುವುದಿಲ್ಲ. ಆದರೆ ಇವತ್ತು ನಮಗೆ ಯೇಸು ಸ್ವಾಮಿ ಒಬ್ಬ ಮಾದರಿಯಾಗಿ ಶಿಲುಬೆ ಮೇಲೆ ತೋರಿಸುತ್ತಾ ಇದ್ದಾರೆ. ನಾವು ಇವತ್ತು ಪ್ರತಿಯೊಂದು ತಂದೆ ತಾಯಿಗಳನ್ನು ಇವತ್ತು ನಾವು ಪೋಷಿಸಬೇಕು. ಇವತ್ತು ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಂದ ಕೈ ಬಿಡಲ್ಪಟ್ಟವರಾಗಿ ವೃದ್ಧಾಶ್ರಮಗಳಲ್ಲಿ ಇವತ್ತು ಜೀವಿಸುತ್ತಾ ಇದ್ದಾರೆ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಲೋಕ ನಡೆಯಲ್ಪಡುತ್ತಾ ಇದೆ. ಆದರೆ ಕ್ರಿಸ್ತನನ್ನು ಅರಿತುಕೊಂಡಂತ ನಾವುಗಳು, ನಂಬಿಕೊಂಡಿರುವಂಥ ನಾವುಗಳು ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರೀತಿಸಬೇಕು, ಸನ್ಮಾನಿಸಬೇಕು. ಅವರ ಮುಪ್ಪಿನ ಕಾಲದಲ್ಲಿ ನಾವು ಅವರಿಗೆ ಜೊತೆಗಾರರಾಗಿದ್ದು ಅವರನ್ನು ನೋಡಿಕೊಳ್ಳಬೇಕು. ಇವತ್ತು ಯೇಸು ಸ್ವಾಮಿ ನಮ್ಮಿಂದ ಎದುರು ನೋಡುತ್ತಾ ಇರುವಂಥ ವಿಷಯ ಯಾವುದೆಂದರೆ ಇವತ್ತು ಇದೆ. ಹೌದು, ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಿ ನಡೆಯುವಾಗ ದೇವರು ಖಂಡಿತವಾಗಲೂ ನಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.